ವಿಡಿಯೋದಲ್ಲಿ ಅಂಜನಾದ್ರಿ ಬೆಟ್ಟ ಮತ್ತು ಹನುಮಂತನ ಜನ್ಮದ ಕತೆ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಜಯನಗರ ಜಿಲ್ಲೆಯ ಹಂಪಿಯ ಸಮೀಪದಲ್ಲಿರುವ ಪವಿತ್ರ ಸ್ಥಳವಾಗಿದೆ. ತುಂಗಭದ್ರಾ ನದಿಯ ಕಿನಾರೆಯಲ್ಲಿ ಈ ಬೆಟ್ಟವು ತನ್ನ ವೈಭವಶಾಲಿ ಇತಿಹಾಸ, ಪವಿತ್ರತೆಯುಳ್ಳ ಪರಿಸರ ಮತ್ತು ಪುರಾಣಗಳಲ್ಲಿ ವ್ಯಕ್ತವಾಗಿರುವ ತತ್ವಗಳಿಗಾಗಿ ಪ್ರಸಿದ್ಧವಾಗಿದೆ. ಹನುಮಂತನ ತಾಯಿ ಅಂಜನಾ ಒಂದು ಅಪ್ಸರೆಯಾಗಿದ್ದು, ತನ್ನ ಪಾಪಗಳಿಂದ ಮುಕ್ತಿ ಪಡೆಯಲು ಭೂಮಿಯಲ್ಲಿ ತಪಸ್ಸು ಮಾಡುತ್ತಿದ್ದಳು. ಆಕೆಯ ಶ್ರದ್ಧಾ ಮತ್ತು ತಪಸ್ಸಿನಿಂದ ಸಂತುಷ್ಟರಾದ ವಾಯುದೇವರು ಆಕೆಗೆ ಆಶೀರ್ವಾದ ನೀಡಿದರು. ಒಂದು ದಿನ ಅಂಜನಾ ತಪಸ್ಸಿನಲ್ಲಿ ತಲ್ಲೀನಳಾಗಿದ್ದಾಗ ದಶರಥನ ಅಶ್ವಮೇಧ ಯಾಗದ ಸಮಯದಲ್ಲಿ ಶ್ರೀರಾಮನ ಜನ್ಮಕ್ಕಾಗಿ ನೀಡಲ್ಪಟ್ಟ ಪಾಯಸವನ್ನು ವಾಯುದೇವರ ಆಶೀರ್ವಾದದಿಂದ ಆಕೆ ಸ್ವೀಕರಿಸಿದಳು. ಇದರ ಫಲವಾಗಿ ಹನುಮಂತನು ಜನಿಸಿದನು. ಹನುಮಂತನು ವಾಯುದೇವನ ಆನಂದವನ್ನು ಮತ್ತು ಅಂಜನಾದೇವಿಯ ತಪಸ್ಸಿನ ಶ್ರೇಷ್ಠತೆಯನ್ನು ಪ್ರತಿನಿಧಿಸುವ ದೈವಿಕ ವ್ಯಕ್ತಿಯಾಗಿದ್ದನು. ಈ ಕಾರಣದಿಂದಲೇ ಹನುಮಂತನಿಗೆ ಅಂಜನಾಸೂನು, ಮಾರುತಿಪುತ್ರ ಎಂಬ ಹೆಸರು ಬಂದಿವೆ. ಅಂಜನಾದ್ರಿ ಬೆಟ್ಟದ ಧಾರ್ಮಿಕ ಮಹತ್ವ. ಪವಿತ್ರ ಸ್ಥಳ. ಅಂಜನಾದ್ರಿ ಬೆಟ್ಟವು ಹನುಮಂತನ ತಾಯಿಯಾದ ಅಂಜನಾದೇವಿಯ ತಪಸ್ಸು ನಡೆದ ಸ್ಥಳವೆಂದು ಭಕ್ತರು ನಂಬುತ್ತಾರೆ. ಹನುಮಂತನ ಆಲಯ. ಬೆಟ್ಟದ ಶಿಖರದಲ್ಲಿ ಹನುಮಂತನಿಗೆ ಸಮರ್ಪಿತವಾದ ದೇವಸ್ಥಾನವಿದೆ. ಅಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ದರ್ಶನ ಪಡೆಯುತ್ತಾರೆ. ಪ್ರಕೃತಿಯ ಆಕರ್ಷಣೆ. ಬೆಟ್ಟವು ತುಂಗಭದ್ರಾ ನದಿಯ ಸಮೀಪದಲ್ಲಿ ಇರುವುದರಿಂದ ಸುಂದರ ಪ್ರಕೃತಿ ಸೌಂದರ್ಯವನ್ನು ಕಾಣಿಸುತ್ತದೆ. ಇದು ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ಮನೋಶಾಂತಿ ನೀಡುತ್ತದೆ. ಪ್ರವಾಸೋದ್ಯಮದ ಕೇಂದ್ರ. ಅಂಜನಾದ್ರಿ ಬೆಟ್ಟವು ಈಗ ಧಾರ್ಮಿಕ ಪ್ರವಾಸೋದ್ಯಮದ ಪ್ರಮುಖ ಸ್ಥಳವಾಗಿದೆ. ಪ್ರತಿ ವರ್ಷ ಸಾವಿರಾರು ಜನರು ಈ ಸ್ಥಳಕ್ಕೆ ಬಂದು ಹನುಮಂತನ ಮಹಿಮೆ ಮತ್ತು ಸ್ಥಳದ ಪಾವಿತ್ರ್ಯವನ್ನು ಅನುಭವಿಸುತ್ತಾರೆ.